ರಾಜ್ಯದಲ್ಲಿ 1/7/2022ರಿಂದ 31/7/2024ರ ಅವಧಿಯಲ್ಲಿ ನಿವೃತ್ತರಾದ ಸರ್ಕಾರಿ ಅಧಿಕಾರಿ ನೌಕರ ವರ್ಗದ 26,700 ನಿವೃತ್ತರಿಗೆ 7ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನಿವೃತ್ತಿ ಆರ್ಥಿಕ ಸೌಲಭ್ಯ ನೀಡಲು ಮುಖ್ಯಮಂತ್ರಿಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜರುಗಿದ ಅನಿರ್ದಿಷ್ಟಾವಧಿ ಬೃಹತ್ ಪ್ರತಿಭಟನೆಯಲ್ಲಿ ಜಿಲ್ಲೆಯಿಂದ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಜಿಲ್ಲಾ ಪ್ರಧಾನ ಸಂಚಾಲಕ ಸಿರಿಲ್ ರಾಬರ್ಟ್ ಡಿಸೋಜಾ ನೇತೃತ್ವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ರಾತ್ರಿ ಇಡೀ ಫ್ರೀಡಂ ಪಾರ್ಕ್ನಲ್ಲಿ ಮಲಗಿ ಮುಷ್ಕರದಲ್ಲಿ ಭಾಗವಹಿಸಿದ ಹಿರಿಯ ನಿವೃತ್ತ ನೌಕರರ ಪ್ರತಿಭಟನೆಯ ಫಲವಾಗಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸ್ಪಂದನೆಯನ್ನ ನೀಡಿದ್ದಾರೆ. ಮುಷ್ಕರದಲ್ಲಿ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ಉಪಸ್ಥಿತರಿದ್ದುಕೊಂಡು ಅಣ್ಣಾ ಹಜಾರೆ ಅವರು ಬರಬೇಕಾಗಿತ್ತಾದರೂ ಅನಾರೋಗ್ಯದಿಂದಾಗಿ ಅನುಪಸ್ಥಿತರಾದ್ರೂ ಮುಷ್ಕರ ಯಶಸ್ವಿಯಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಶಾಲಿನಿ ರಜನೀಶ್ ಅವರು 2-3 ದಿನಗಳಲ್ಲಿ ಸಭೆ ಏರ್ಪಡಿಸಿ ಉತ್ತಮ ನಿರ್ಧಾರ ಪಡೆಯುವ ಭರವಸೆಯನ್ನ ನೀಡಿದ್ದಾರೆ. ಆದರೂ ಸಾಂವಿಧಾನಿಕ ಸಾಮಾಜಿಕ ನ್ಯಾಯಯುತ ಬೇಡಿಕೆ ಈಡೇರಿದಲ್ಲಿ ಅಭಿನಂದನಾ ಸಮಾರಂಭ ಆಯೋಜಿಸಬಹುದು. ಅಲ್ಲಿಯವರೆಗೆ ಹೋರಾಟ ಮುಂದುವರಿಸುವುದಾಗಿ ಕರ್ನಾಟಕ ನಿವೃತ್ತಿ ನೌಕರರ ವೇದಿಕೆಯ ಮಹಾಪ್ರಧಾನ ಸಂಚಾಲಕ ಡಾಕ್ಟರ್ ಎಂಪಿ ಷಣ್ಮಗಯ್ಯ ತಿಳಿಸಿದ್ದಾರೆ. ನಮ್ಮೊಂದು 5-6 ಜನ ಕರೆಸ್ಕೊಂಡಿದ್ರು. ಅವ್ರ ಜೊತೆಯಲ್ಲಿ ನಾವು ಮಾತುಕತೆ ಮಾಡಿದ್ದೀವಿ. ಅವ್ರು ಹೇಳಿದ್ರು, ನಿಮ್ಮ ಸಮಸ್ಯೆ ಬಗ್ಗೆ ಮುಖ್ಯಮಂತ್ರಿಗಳು ಗೊತ್ತಿದೆ ಅಂತಂದು. ನಾವು 17 ಬಾರಿ ಮುಖತ ಕಂಡುಬಿಟ್ಟು ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಮೇಡಮ್. ಅವರಿಗೆಲ್ಲ ಗೊತ್ತಿದೆ ಅನ್ನೋ ಮಾತನ್ನು ಹೇಳಿದ್ರು. ಸರಿ, ಆಗಿದ್ಮೇಲೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಹೇಳ್ತೀನಿ ಅಂತಂದು ನಾವು ಅದಕ್ಕೆ ಹೇಳಿದ್ವಿ, ಇಲ್ಲ ನಮ್ಗೆ ಇವತ್ತೇ ಮಾತಾಡಿ ಹೇಳ್ಬೇಕು. ನಾವೀಗ ಹೋರಾಟಕ್ಕೆ ಬಂದಿರೋದು ಎಲ್ಲರೂ ಯಾರೂ ಸಹ ಮನೆಗೆ ಹೋಗಲ್ಲ ಅಂತ ತೀರ್ಮಾನ ಮಾಡಿ ನಾವು ಬಂದಿದ್ದೀವಿ. ನೀವು ಯಾವತ್ತು ಬಂದು ಹೇಳ್ತೀರೋ ಅವತ್ತಿನವರೆಗೂ ನಾವು ಇದೇ ಫ್ರೀಡಂ ಪಾರ್ಕ್ನಲ್ಲಿ ಕಾಯ್ತೀವಿ ಅನ್ನೋ ಮಾತು ಹೇಳಿದ್ವಿ. ಅದಕ್ಕೋಸ್ಕರ ಅವ್ರು ಹೇಳಿದ್ದಾರೆ, ಆರ್ಥಿಕ ಸೌಲಭ್ಯಗಳನ್ನ ಕೊಟ್ರೆ ನಮ್ಗೆ ಏನು ಬರುತ್ತೆ ಹೇಳಿ? ಕೈಗೆ ಏನು ಬರಲ್ಲ. ಸರ್ಕಾರ ನಮಗ್ ಕೊಡೋದು DC ಅರ್ಜಿ ಮತ್ತು ಏರ್ ಎನ್ಕ್ಯಾಶ್ಮೆಂಟ್ ಬರೀ ಒಂದು 15ರಿಂದ 20 ಲಕ್ಷ ಬಂದಿರ್ಬೋದು. ಎಲ್ಲರಿಗೂ ಅನ್ಕೊಳ್ತೀನಿ ನಾನು, ಅಷ್ಟೇ ಬರುತ್ತೆ. ಈಗ ಅವ್ರಿಗೇನೋ ಹೊರೆ ಆಗಲ್ಲ. DC ಅರ್ಜಿಗಳನ್ನು ಕೊಡ್ಬೇಕು. ಏರ್ ಎನ್ಕ್ಯಾಶ್ಮೆಂಟ್ ಅಂತೂ ಟೀಚರ್ಸ್ಗೆ ಕಡಿಮೆನೇ ಇರುತ್ತೆ, ಬೇರೆ ಇಲಾಖೆಯವ್ರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಎಲ್ಲರಿಗೂ ಏರ್ ಎನ್ಕ್ಯಾಶ್ಮೆಂಟ್ DC ಅರ್ಜಿ ಆರಾಮಾಗಿ ಕೊಡಬಹುದು. ಸರ್ಕಾರಕ್ಕೆ ಏನೂ ಹೊರೆ ಆಗಲ್ಲ.